1 ಕೋಟಿ ರೂಪಾಯಿಗೆ 1.20 ಕೋಟಿ ವೈಟ್ ಮನಿ ಮಾಡುವಂತ ಭರವಸೆ. ವಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು ಮಹಾ ಡೀಲ್. ಜಯಚಂದ್ರರಿಂದ ಹಣವನ್ನ ಪಡೆಯೋಕೆ ಬಂದಿದ್ದ ಮೂವರು ಈ ವೇಳೆ ಕರೆಂಟ್ ಹೋಗಿದ್ದೇ ತಡ ಹಣ ಕಸಿದು ಎಸ್ಕೇಪ್ ಆಗಿರುವಂತ ಪ್ರಕರಣ ಆಗಿದೆ. ಮೂವರ ಪೈಕಿ ಒಬ್ಬನನ್ನ ಲಾಕ್ ಮಾಡಿದ್ದ ಜಯಚಂದ್ರ. ಪೊಲೀಸರಿಗೆ ಕೂಡಲೇ ಕಾಲ್ ಮಾಡಿ ವಿಚಾರವನ್ನ ತಿಳಿಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆಯ ಜಾಲ ಜೋರಾಗ್ಬಿಟ್ಟಿದೆ. ಬೆಂಗಳೂರು ಪೊಲೀಸರಿಂದ ಈಗ ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. ಅಂದ್ರೆ ಹಣವನ್ನ ವೈಟ್ ಮಾಡಿಕೊಡೋದಾಗಿ ಅನ್ನುವಂತ ನೀಟಾಗಿ ಪ್ಲಾನ್ ಮಾಡಿ ಯಾಮಾರಿಸಿದ್ದಾರೆ. ಚನ್ನಪಟ್ಟಣದ ಮೂಲದ ನಿವಾಸಿ ಜಯಚಂದ್ರನಿಗೆ ಎಂಥದ್ದೊಂದು ನಾಮ ಹಾಕಿರೋದು. 1 ಕೋಟಿ ನಗದು ಬ್ಲಾಕ್ನಲ್ಲಿ ಕೊಡುವಂತೆ ಆಮಿಷವನ್ನ ಒಡ್ಡಿದ್ದಾರೆ. ಸದ್ಯ ಈಗ ಲಾಕ್ ಆಗಿಬಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ವಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು ಈ ಮಹಾ ಡೀಲ್. ಗಮನಿಸ್ತಾ ಇದ್ದೀವಿ ಆ ಹಣಗಳನ್ನ ಕಂತೆ ಇದೆ. ಬ್ಲ್ಯಾಕ್ ಅಂಡ್ ವೈಟ್ ದಂಧೆಯ ಜಾಲ. ಪೊಲೀಸರೀಗ ಒಬ್ಬನನ್ನ ಮೂವರ ಪೈಕಿ ಒಬ್ಬನನ್ನ ಲಾಕ್ ಮಾಡಿದ ಜಯಚಂದ್ರ. ಸದ್ಯ ಆತನ ಲಾಕ್ ಮಾಡ್ತಿದ್ದಂತೆ ಪೊಲೀಸರಿಗೆ ವಿಚಾರವನ್ನ ತಿಳಿಸಿದ್ದಾನೆ. ಅಂದ್ರೆ 1 ಕೋಟಿ ರೂಪಾಯಿಗೆ 1.20 ಕೋಟಿ ವೈಟ್ ಮನಿ ನೀಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ರು. ನೀಟಾಗಿ ಯಾಮಾರಿಸಬೇಕನ್ನುವಂಥ ಪ್ಲಾನ್ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಈ ಬ್ಲ್ಯಾಕ್ ಅಂಡ್ ವೈಟ್ ವಿಚಾರದಲ್ಲಿ ಲಾಕ್ ಆಗಿದ್ದಾರೆ. ಗಮನಿಸ್ತಾ ಇದ್ದೀವಿ ಅವ್ರು ಯಾರ್ಯಾರು ಅಂತ. ಒಬ್ಬ ಅಂಬರೀಷ್ ಪ್ರಕರಣದಲ್ಲಿರುವನು, ಶ್ರೀನಿವಾಸ್ ವರ್ಮಾ ಇನ್ನೋರ್ವ, ಈ ಬ್ಲ್ಯಾಕ್ ಅಂಡ್ ವೈಟ್ ದಂಧೆಯಲ್ಲಿರುವಂಥ ಆರೋಪಿಗಳು ಇವರೆಲ್ಲ. ಮೂವರ ಪೈಕಿ ಒಬ್ಬನನ್ನ ಲಾಕ್ ಮಾಡಲಾಗಿದೆ. ವಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಡೀಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಬೆಂಗಳೂರಿನಲ್ಲಿ ಈಗ ಮತ್ತೆ ಸದ್ದು ಮಾಡ್ತಿದೆ ಈ ಬ್ಲ್ಯಾಕ್ ಅಂಡ್ ವೈಟ್ ಜಾಲ. ಸದ್ಯ ಏನು ಡೀಲ್ ಆಗಿತ್ತು, ಏನೆಲ್ಲ ಕೊನೆ ಕ್ಷಣದಲ್ಲಿ ಲಾಕ್ ಆಗೋದಕ್ಕೆ ಏನು ಕಾರಣ ಅಂತ? ಅಖಿಲೇಶ್, ಬ್ಲಾಕ್ ಅಂಡ್ ವೈಟ್ ದಂಧೆಯನ್ನ ಮಾಡ್ತಾ ಇದ್ದಂತ ಆರೋಪಿಗಳನ್ನ ಕ್ಷಣಾರ್ಧದಲ್ಲೇ ವೈಲಿಕಲ್ ಪೊಲೀಸರು ಬಂಧಿಸಿರುವಂತಹದ್ದು. ಏನು ಬಂಧಿತ ಆರೋಪಿ ಜಯಚಂದ್ರ ಮುಖಾಂತರವಾಗಿ ಪರಿಚಯನ ಮಾಡ್ಕೊಳ್ತಾರೆ. ಪರಿಚಯನ ಮಾಡ್ಕೊಂಡ ನಂತರವಾದಿ 1 ಕೋಟಿಗೆ ಹಣ ಕೊಟ್ರೆ 1,20,00,000 ವೈಟ್ ಮನಿಯನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸೆಟಲ್ಮೆಂಟ್ ಡೀಲ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಒಂದು ಸಚಿನ್ ಅನ್ನುವಂತ ಅಕೌಂಟ್ ನಿಂದ ನಿಮ್ಮ ಅಕೌಂಟ್ಗೆ ಏನೋ ದುಡ್ಡು ಬರುತ್ತೆ. ಆ ದುಡ್ಡು ಬಂದ ನಂತರವಾಗಿ ನೀವು 1 ಕೋಟಿ ಅಮೌಂಟ್ ಅನ್ನು ನಮಗೆ ತಲುಪಿಸಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಲ್ಲಾ ರೀತಿಯಂತ ಮಾತುಕತೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಜೊತೆಗೆ ಇವರು ಕೂಡ ಬೆಂಗಳೂರಿನ ಇಂದಿರಾನಗರದಲ್ಲಿ ಒಂದು ಆಫೀಸ್ ರೀತಿಯಾಗಿ ಆ ಒಂದು ಆಫೀಸ್ ಅನ್ನ ಮಾಡ್ಕೊಂಡು ಇಂದಿರಾನಗರದಲ್ಲೇ ಮನೆಯನ್ನ ಮಾಡ್ಕೊಂಡಿರ್ತಾರೆ. ಮನೆಯನ್ನ ಮಾಡ್ಕೊಂಡು ಒಂದು ಸರಿಸುಮಾರು ಒಂದು 5 ಜನರ ಗ್ಯಾಂಗ್ ಇದು. 5 ಜನರಲ್ಲಿ ಒಂದು 3 ಜನರು ಈಗಾಗಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು. ಇನ್ನಿಬ್ಬರ ಆರೋಪಿಗಳಿಗಾಗಿ ಹುಡುಕಾಟವನ್ನ ಕೂಡ ನಡೆಸಿರುವಂತದ್ದು. ಈ ಪೊಲೀಸರ ಕಾರ್ಯಾಚರಣೆಗೆ ಈಗಾಗಲೇ ಕೂಡ ಬೆಂಗಳೂರಿನ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ. ಅಂದರೆ ನಿಜಕ್ಕೂ ಕೊನೆಯ ಹೊತ್ತಿನಲ್ಲಿ ಸೆಟ್ಲ್ಮೆಂಟ್ ದಂಧೆ ಫೇಲ್ ಆಗಿ ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದು ಗೊತ್ತಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ದಂಧೆಯ ಜಾಲ ಜೋರಾಗ್ತಿದ್ದು ಸದ್ಯ ಮೂವರಲ್ಲಿ ಒಬ್ಬರು ಅರೆಸ್ಟ್ ಆಗಿದ್ದಾರೆ. ವಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು.